ಮಾಡು. ನಮಸ್ತೆ ಫ್ರೆಂಡ್ಸ್, ಕೈತಾ ಕುಟುಂಬ ಲಾಕ್ಸ್ ಚಾನಲ್ಗೆ ಸ್ವಾಗತ. ನೋಡಿ ಇವಾಗ ಟೈಮ್ ಅಂತ 12 ಗಂಟೆ ಆಗಿದೆ. ಭಾನುವಾರ ಬೇರೆ, ಮಕ್ಕಳೆಲ್ಲ ಮನೇಲಿದ್ದಾರೆ. ಅದಕ್ಕೋಸ್ಕರ ಮೊಟ್ಟೆ ಸಾರು ಮಾಡೋಣ ಅಂತ. ನೋಡಿ ಕೊಬ್ಬರಿನ, ಇದು ಹಸಿ ಕೊಬ್ಬರಿನ ಈ ರೀತಿ ಒಣಗಿದಂಗೆ ಆಗೈತಿ. ಮತ್ತು ಈರುಳ್ಳಿ ಒಂದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಈ ಕಡೆ ನೋಡಿ ಚಕ್ಕೆ, ಏಲಕ್ಕಿ, ಲವಂಗ ಮತ್ತು ಒಂದು ಸ್ವಲ್ಪ ಕಡಲೆ, ಹುರ್ಗಡ್ಲೆ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಸಾಲೆ ಎಲ್ಲ ರುಬ್ಕೊಂಬರೋಣ. ಸ್ವಲ್ಪ ಅರ್ಶಿನ ಹಾಕಿದ್ದೀವಿ. ಈಗ ನಾವು ತೊಗೊಂಡ್ರಂಥ ಮಸಾಲ ಹಾಕಿಬಿಟ್ಟು ರುಬ್ಕೊಂಬರ್ತೀವಿ. ನೈಸಾಗಿ ರುಬ್ಬೇಕು ಸ್ವಲ್ಪ. ಮೊಟ್ಟೆ ಮಾಡ್ತವನೆ ನಮ್ಮ ತಮ್ಮ. ಏನು ಪ್ಯಾಚ್ ವರ್ಕ್ ಮಾಡ್ಕತಿ ಮಣಿ? ಕಿತ್ತಾಗೈತಾ? ನೀನು ಅಲ್ಲಿಟ್ಟಿದ್ದು ಗಾಳಿಪಟ. ಎಷ್ಟದ ಗಾಳಿಪಟ? ನೀನು ಅಲ್ಲಿಟ್ಟಿದ್ದು ನನ್ನ ಗಾಳಿಪಟ. ಈ ಕಡೆ ಹಸಿ ಇಟ್ಟಿದ್ದು, ನೀನು ಆ ಕಡೆ ತಗೊಂಡು ಹಾರ್ಕಂಡು ನೋಡಿಲ್ ಮಣಿ ನನ್ನ ಬಂಗಾರಿ. ಇಲ್ಲಡಾಯ್ ಚೆನ್ನಾಗದಿ ಬಿಡಪ್ಪ. ಅದೇ ತೋರ್ಸಿನಿ. ಏನು ಮಾಡ್ತಾ ಇದೀಯಾ? ಅದೇ ನಿನ್ನೆ ಪ್ಯಾಚ್ ವರ್ಕ್ ಮಾಡಿದ್ದಲ್ಲ, ಅವನು ಇಟ್ಕೊಳಕತ್ತೀಯಾ? ಎಲ್ಲಿ ತೋರಿಸು, ಕೈಯಾಗ ತೋರಿಸಿ. ಇದೆ ನಿನ್ನೆ ಕಿತ್ತೋಗಿತ್ತಿದ್ದು ಅವಳಿಗೆ ಅನಿಸಿದ ಫೆವಿಕಲ್ ಹಾಕಿ. ಚೆನ್ನಾಗಿದೆ ಕಿವರಿ. ಮಾಡಕತ್ತೀಯಾ? ಖಾರಪುಡಿ ಹಾಕ್ಕೊತೀವಿ ನೋಡಿ. ಮಸಾಲೆ ಖಾರಪುಡಿ ಸ್ವಲ್ಪ ಕೊಬ್ಬರಿ ಸಣ್ಣ ಕಾದ್ಮೇಲೆ ಹಾಕ್ಬೇಕು. ಇಲ್ಲಾಂದ್ರೆ ಅದು ಕೊಬ್ಬರಿ ನೈಸ್ ಆಗಲ್ಲ, ಉಂಡು ನೆಗೆ ಆಗ್ತೈತಿ. ಇದು ಮಿಕ್ಸಿ ಜಾರ್ ಬ್ಲೇಡ್ ಸರಿ ಇಲ್ಲ, ಅದಕ್ಕೆ ಇವಾಗ ನೋಡಿ ಸ್ವಲ್ಪ ನೀರು ಸೇರಿಸ್ಕೊಂಡು ನೈಸಾಗಿ ರುಬ್ಕೊಂತೀವಿ ನಾವು. ಮೆಲ್ಲಕ್ಕೆ ನೋಡಿ ಇಷ್ಟು ನೈಸಾಗಿ ರುಬ್ಕೊಂಡು ನಾವು ಮಸಾಲಾನ. ಟೊಮೊಟೊ ಹಾಕ್ತಿದ್ವಿ ನೋಡಿ. ಕುಸ್ಪೂರ್ತಿ ಬಾರ ಮೇಲೆ ನೋಡಿ ಮಸಾಲ ರುಬ್ಬಾದ ಆಯ್ತು. ಇವು ಸ್ಟವ್ ಹಚ್ಚಿ ಒಂದು ಪಾತ್ರೆ ಬಿಸಿ ಇಟ್ಟಿವಿ. ಸ್ವಲ್ಪ ಎಣ್ಣೆ ಹಾಕಿಡೋಣ. ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡ್ಬಿಟ್ಟು. ಈರುಳ್ಳಿ ಒಂದೇ ಒಂದು ಸಣ್ಣದು ಹಾಕ್ತೀವಿ ನೋಡಿ. ಸಣ್ಣದಾಗಿ ಹೆಚ್ಚಿಬಿಟ್ಟು ಸ್ವಲ್ಪ ಧನ್ಯ ಪುಡಿ ಹಾಕ್ತೀವಿ ನೋಡ್ರಿ. ಮನೆ ಮಾಡಿಸಿದ ಧನ್ಯ ಪುಡಿ ಖಾಲಿ ಆಗ್ಬಿಟ್ಟೈತಿ. ಮನೆ ಮಾಡಿಸಿದ್ದೆ ಚೆನ್ನಾಗಿರೋ, ಇದು ಅಂಗಡಿಯಾಗಿಂದ ಏನು ಅಷ್ಟು ಚೆನ್ನಾಗಿರಲ್ಲ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾನೆ ಈ ರೀತಿ. ಮಿಕ್ಸಿಗೆ ಹಾಕೋಯ್ತು. ಮಿಕ್ಸಿ ಹಾಕೋಯ್ತು. ಇನ್ನೊಂದು ಸ್ವಲ್ಪ ನುಣ್ಣಗೆ ಹಾಕಿತ್ತು. ಈಗ ಈರುಳ್ಳಿ ಇಷ್ಟು ಫ್ರೈ ಆದ್ಮೇಲೆ ಮಸಾಲೆ ಹಾಕೊಂಡ್ಬಿಡ. ಟೊಮೆಟೊ ಕೂಡ ಸೇರಿಸ್ಕೊಂಡ್ವಿ. ಇವಾಗ ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರು ಹಾಕೊಂಡ್ಬಿಡ್ತೀವಿ ನೋಡಿ. ಉಪ್ಪು ಹಾಕೊಂಬಿಡೋಣ, ಸ್ವಲ್ಪ ರುಚಿ ತಕ್ಕಷ್ಟು. ನಾವು ಸ್ವಲ್ಪ ನೀರು ಹಾಕೊಂತೀವಿ ನೋಡಿ. ಸ್ವಲ್ಪ ಚಿಕನ್ ಪುಡಿ ಕೂಡ ಹಾಕಿದ್ದೀವಿ. ನೋಡಿ ಮೊಟ್ಟೆ ಸಾರು ಕುದ್ದಿದೆ. ಇಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡೈತಿ. ಇವಾಗ ಮೊಟ್ಟೆ ನೋಡಿ ಒಂದು 6 ತೊಗೊಂಡು ನಾವು. ನಮ್ಮ ಮನೇಲಿ 6 ಜನ ಇದ್ದೀವಿ, ಸಾಕು 6. ಇವಾಗ ಮೊಟ್ಟೆ ಒಂದೊಂದೇ ಒಡೆದ್ಬಿಟ್ಟು ಸಾಂಬಾರಿಗೆ ಹಾಕೊಂಡು ಬನ್ನಿ. ನೋಡಿ ಒಂದೊಂದೇ ಹಿಂಗೆ ಬೌಲಲ್ಲಿ ಹಾಕೊಂಡ್ಬಿಟ್ಟು ಒಂದೊಂದೇ ಹಾಕೋಬೇಕು. ಕಿಸ್ವಂಟ ಅಂತ ನೋಡಿ ಹಿಂಗೆ ಬಿಡಿ ಬಿಡಿಯಾಗಿ ಹಾಕೋಬೇಕು. ಸುತ್ತಲೂ ಹಾಕೋಬೇಕು ನೋಡು ಸುಮಾರು. ಈಗ ಈ ಕಡೆ ಹಾಕ್ಬೇಕು. ಸ್ವಲ್ಪ ನಿಧಾನ ಸ್ಲೋ ಆಗಿ ಇಟ್ಕೊಂಡ್ಬಿಟ್ಟು ಉರಿನ ಸ್ವಲ್ಪ ಕುದಿಸ್ಕೋಬೇಕು. ಈಗ ನಿಧಾನಕ್ಕೆ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮೊಟ್ಟೆ ಬೆಂದವೆ, ಬೇಯ್ತಾ ಇದಾವಿನ್ನು. ಸ್ವಲ್ಪ ಉರಿ ಜೋರು ಮಾಡೋಣ ಇವಾಗ. ತರ್ಸುವ ಆಯ್ತು ಫ್ರೆಂಡ್ಸ್, ಇವತ್ತು ಭಾನುವಾರ ಸ್ಪೆಷಲ್ ಮೊಟ್ಟೆ ಸಾರು. ಎಲ್ಲರೂ ಚಿಕನ್ ಮಟನ್ ಮಾಡಿದ್ರೆ ನಮ್ಮ ಮನೆಗೆ ಮೊಟ್ಟೆ ಸಾರು ಮಾಡ್ತಾರೆ ಫ್ರೆಂಡ್ಸ್. ಹೆಂಗೆ ಗೊತ್ತಾ, ಚಿಕನ್ ತಿನ್ಬಾರ್ದಂತ ಇವಾಗ ಸದ್ಯಕ್ಕೆ. ಏನೋ ಅಕ್ಕಿ ಜ್ವರ ಬಂದವಂತ ಕೋಳಿಗೆಲ್ಲ ಅಂತ ಹೇಳ್ತಾ ಇದಾರೆ.
ಅದಕ್ಕೆ ಕೋಳಿ ಸತ್ತಿರೋದೆಲ್ಲ ವಿಡಿಯೋದಾಗ ನೋಡಿ ಭಯ ಆಗ್ತೈತಿ, ಅದಕ್ಕೆ ನಾನು ಮೊಟ್ಟೆ ಸಾರು ಮಾಡ್ತಾ ಇದ್ದೆ. ಅದಕ್ಕೆ ನಾನು ಹೇಳಿದೆ ಫ್ರೆಂಡ್ಸ್ ಮಟನ್ ಸಾರು ಮಾಡ್ರಿ ಅಂತ, ಅಂದ್ರೆ ಮೊಟ್ಟೆ ಸಾರು ಮಾಡ್ತಿರ್ತಾರೆ. ಇರಲಿ, ಓದನವರು ಇದು ಮಾಡಿದ್ವಿ ಬೋಟಿ ಸಾರು, ಅದಕ್ಕೆ ಹೆಸರ ಮೊಟ್ಟೆ ಸಾರು. ನೋಡಿ ನಮ್ಮ ಮೊಟ್ಟೆ ಸಾಂಬಾರು ರೆಡಿ ಆಯಿತು. ಇಷ್ಟು ಸಿಂಪಲ್, ಇಷ್ಟು ಬೇಗನೆ ಮಾಡ್ಕೊಂಬಿಟ್ವಿ. ಇವಾಗ ಸ್ವಲ್ಪ ರೈಸ್ ಮಾಡಿದರೆ ಮುಗೀತೈತೆ ನೋಡಿ ಫ್ರೆಂಡ್ಸ್. ಮಧ್ಯಾಹ್ನದ ಊಟಕ್ಕೆ ರೆಡಿ ಆಯಿತು. ಇಲ್ಲಿ ನೋಡಿ ನನ್ನ ಮಗಳು ಊಟ ಮಾಡ್ತಾ ಇದ್ದಾಳೆ. ನಮ್ಮ ಮಣಿಕಂಠ ಮಕ್ಕಂಡನೆ. ಮಣಿಕಂಠ, ಮಣಿಕಂಠ ನಿದ್ದಿತ್ತ? ಸಿಟ್ಟಾಗಿ ಯಾಕಪ್ಪ? ಯಾಕೆ ಸಿಟ್ಟಾಗಿಯಾ? ಇನ್ನು ರಜೆ ಕೊಟ್ಟಾಗ ಏನಾಯ್ತು ಅನ್ನೋ ಗೊತ್ತಿಲ್ಲ. ಕಾಮಿಡಿ ನೋಡಿ, ಇಲ್ಲಿ ಅನ್ನ ಮಾಡಕ್ಕೆ ಇಟ್ಟಿದ್ದೀವಿ ನಾವು. ಅನ್ನ ಕೂಡ ರೆಡಿ ಆಗ್ತೈತಿ. ನನ್ನ ಮಕ್ಕಳಿಗೆ ಹೊಟ್ಟಸ್ತಂತಾಗಲ್ಲ ಫ್ರೆಂಡ್ಸ್. ಇದು 1 ವಾರ ಅಷ್ಟೇ ಸ್ಕೂಲ್ ಇರೋದು. ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್. ಇನ್ಮೇಲೆ 2 ತಿಂಗಳು 2.5 ತಿಂಗಳು ತಲೆ ಕೆಟ್ಟು ನನಗೆ ಹುಚ್ಚಿಡ್ತೈತಿ ನೋಡ್ರಿ ಇವ್ರ ಕಾಲಾಗಿಂದ. ಹಂಗೆ ಮಾಡ್ತಾರೆ ದಾಂಡ್ಲಿ ಮನೆಗೆ. ಇಲ್ಲಿದ್ರೆ ಒಂಥರ ಬೇಜಾರು, ಇದ್ರೆ ಒಂಥರ ದಾಂಡ್ಲಿ. ನಾವು ಈ ರೀತಿ ಪಾತ್ರೆಲ್ಲೇ ಮಾಡ್ತೀವಿ ಜಾಸ್ತಿ. ಅವತ್ತು ಏನಾಗಿತ್ತಪ್ಪ ಅಂದ್ರೆ ಕುಕ್ಕರೆಲ್ಲ ಇದಾಗಿಬಿಟ್ಟೈತಿ ನಮ್ಮ ಮನೆಯಾಗ. ಅದಕ್ಕೋಸ್ಕರ ನಾವು ಮಾಡಲ್ಲ ಕುಕ್ಕರಲ್ಲಿ, ಭಯ ಆಗ್ತೈತಿ, ಹಂಗಾಗಿಬಿಟ್ಟೈತಿ. ಏನಾರ ಮಟನ್ ಗಿಟನ್ ಬೇಯಿಸಿದ್ರೆ ಕುಕ್ಕರ ಮಾಡ್ತೀನಿ, ಮತ್ತು ಪಲಾವ್ ಅದು ಮಾಡ್ತೀನಿ. ಸ್ವಲ್ಪ ನೀರು ಹಾಕೋಣ, ಕಮ್ಮಿ ಅನ್ನಿಸ್ತೈತಿ. ಪಲಾವ್ ಇದ್ದರೆ ನಾವು ಕುಕ್ಕರಲ್ಲಿ ಮಾಡ್ತಿರ್ತೀನಿ, ಪಾತ್ರೆಲ್ಲೂ ಮಾಡ್ತೀನಿ, ಪಲಾವ್ ಕುಕ್ಕರಲ್ಲಿ ಮಾಡ್ತೀನಿ. ಜಾಸ್ತಿ ಪಾತ್ರೆನೇ ಯೂಸ್ ಮಾಡೋದು. 2 ಸತಿ ಹಂಗಾಗಿಬಿಟ್ಟೈತೆ ಕುಕ್ಕರ್ ನಮ್ಮ ಮನೆಯಲ್ಲಿ, ಅದಕ್ಕೆ ಭಯ ಸ್ವಲ್ಪ. ಮೊಬೈಲ್ಗೆ ಯಾವ್ದಿದೆ ಇದು ತಂದು ತುಂಬ ದಿನ ಆಗ್ತೈತಿ, ನೀನು ಓಪನೇ ಮಾಡಿಲ್ಲ. 1 ವಾರ ನಂತರ ಆಗೈತ್ರಿ. ಕವರ್ ನೋಡಿ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಗಟ್ಟಿ ಇದೆ. ನಂಗೆ ಬಳಕೆ ಆಡ್ತಾವೆ, ಹೆಂಗಿಲ್ರದು. ನೋಡಿ, ಇದು ನಮಗೆ ಎಷ್ಟು ಐಸ್ ಬೇಕೋ ಅಷ್ಟು ಐಸ್ ಮಾಡ್ಕೊಳ್ಳೋದು. ಇದು ಇರುತ್ತೆ ಗಿಡ ನೋಡಿ. ಹಂಗೆ ಇದೇನಿಲ್ಲ ಅಂದ್ರೆ 9 ಅಡಿ ಉದ್ದ ಇದೆ, ಹೈಟ್ ಬರುತ್ತೆ ನೋಡಿ. ಈ ರೀತಿ ಇದನ್ನೇ ಇಷ್ಟಕ್ಕೆ ಬೇಕಂದ್ರೆ ಇದನ್ನು ಮಾಡ್ಬೇಕಿಲ್ಲ. ಇಲ್ಲಿ ತೋರಿಸಮ್ಮ ನೋಡಿ. ಈ ಥರ ಮಾಡಿದ್ರೆ ಇಷ್ಟಕ್ಕೆ ಇದು ಸ್ಟಕ್ ಆಗುತ್ತೆ, ಕೂರುತ್ತೆ ನೀಟಾಗಿ. ಮತ್ತು ಇದು ಅಷ್ಟೇ, ಇದು ಸ್ಟಕ್ ಮಾಡಬೇಕು. ಮತ್ತು ಇದು ಇನ್ನೂ ಹೈಟ್ ಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ತೋರಿಸೋ ಮೇಲೆ ಇದನ್ನು ಮತ್ತೆ ಇಲ್ಲಿ ಓಪನ್ ಮಾಡ್ಕೊಂಡ್ಬಿಟ್ಟು ಎತ್ತರ ಮಾಡ್ಕೊ. ಇಷ್ಟ ಐತಿ, ಇನ್ನೇನು ಮಾಡಲ್ಲ ನಾವು. ಇಷ್ಟೇ ಸಾಕು ಅನ್ನಿಸ್ತದೆ ನೋಡಿ. ಹಿಂಗೆ ಮಾಡ್ಕೊಂಬಿಟ್ಟು ಕ್ಲೋಸ್ ಮಾಡಿದ್ರೆ ಅಲ್ಲಿಗೆ ನಿಂದಿರ್ತಕ್ಕಂಥ ನೋಡಿ. ಈ ಥರ ಗಟ್ಟಿದೆ, ತುಂಬ ಗಟ್ಟಿದೆ. 1000 ರೂಪಾಯಿಗೆ 1 ರೂಪಾಯಿನೂ ಕಮ್ಮಿ ಇಲ್ಲ ಅಂದರು. ನಾವು ಹೋಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಇದು ಮೇಲೆ ನಾವು ಮೊಬೈಲ್ ಸ್ಟ್ಯಾಂಡ್ ಅವ್ರು ಕೊಡಲಿಲ್ಲ, ಅದನ್ನ ಬೇರೆ ಸಪ್ರೇಟ್ ತಗೊಂಡಿರ್ತಾರೆ, ತೋರಿಸ್ತೀವಿ ಅದನ್ನು. ಅದಕ್ಕೆ ಈ ಥರ ತಂದ್ವಿ ನಾವು. ಇದನ್ನ ಇದಕ್ಕೆ ಫಿಕ್ಸ್ ಮಾಡ್ಕೊಂಡ್ಬಿಡೋದು. ಹಿಂಗೆ ಇರ್ತಿ ನೋಡಿ, ಈ ರೀತಿ ಫಿಕ್ಸ್ ಮಾಡ್ಕೊಂಡು ನಮ್ಮ ಮೊಬೈಲ ಇಟ್ಕೊಳ್ಳೋಕ್ಕೆ ಕೂಡ ನೆಕ್ಕು ಅಂತ ತೋರಿಸ್ತೀವಿ. ಹೊಸದಲ್ರಿ, ಇನ್ನೂ ಭಾಳ ಐತಿ ನೋಡಿ. ಈ ರೀತಿ ವಿಡಿಯೋ ಆನ್ ಮಾಡಿಬಿಟ್ಟು ಹಿಂಗಿಟ್ಟು ನಾವು ಏನು ಬೇಕಾದ್ರೂ ವಿಡಿಯೋ ಮಾಡ್ಕೋಬೋದು. ಆಗಲೆಲ್ಲ ಫೋನ್ ಹಿಡ್ಕೊಳಕ್ಕೆ ಒಬ್ರು ಬೇಕಾಗಿರ್ತೈತಲ್ಲ, ವಿಡಿಯೋ ಎಲ್ಲ ಇದು ಲಾಗ್ ಮಾಡೋಕ್ಕೆ ಈ ಥರ ಸ್ಟ್ಯಾಂಡ್ ಇದ್ರೆ ಚೆನ್ನಾಗೆ. ಪದೇ ಪದೇ ಕ್ಯಾಮ್ರಾ ಇಟ್ಕೊಂಡು ನಮ್ಮ ಹಿಂದಿಂದ ಅಡ್ಡಾಡೋರು ಇರಲ್ಲ. ಇದು ನೋಡಿ, ನಾವು ಎತ್ಕೊಂಡು ಹೋಗ್ಬಿಟ್ಟು ಹಿಂಗೆಲ್ಲಿ ಬೇಕಾದ್ರೆ ಎತ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ಕೋಬೋದು. ಅದಕ್ಕೆ ತುಂಬ ದಿನ ಅದು ತಗೋಬೇಕಂತ ಇದ್ದೆ, ತಗೋಕ್ಕಾಗಿದ್ದಿಲ್ಲ. ಇವಾಗ ತಂದ್ವಿ ನೋಡ್ರಿ. ಈಗ 1 ವಾರ ಆಗಿತ್ತು, ನಾವು ತೋರ್ಸೋಕ್ಕಾಗಿರ್ಲಿಲ್ಲ. ನಾನು ಓಪನ್ ಮಾಡಿಲ್ಲ, ಇವತ್ತು ಓಪನ್ ಮಾಡಿಲ್ಲ ನೋಡಿ. ಹಂಗೆ ಹೇಳ್ಕೊಟ್ಟಿದ್ರೆ ಹೆಂಗೆ ಮಾಡ್ಬೇಕಂತ ಹೇಳ್ಬಿಟ್ಟು ಆ ರೀತಿ ಮಾಡಿದ್ವಿ ನಾವು. ಇನ್ನು 9 ಅಡಿ ಎತ್ತರ, ಇಷ್ಟು ಅಡಿ ಎತ್ತರ ಬರುತ್ತೆ ಸಾಕು ನಿಮಗೆ. ಇಷ್ಟ ಇದ್ರೆ ಇಷ್ಟು ಬೇಕಾದ್ರೆ ಚಿಕ್ಕದು ಕೂಡ ಇಲ್ಲಿ ಬರುತ್ತೆ, ಮಾಡ್ಕೋಬೋದು. ಇದು ಇಲ್ಲಿ ಕೂಡ ಮಾಡ್ಬೋದು, ಇಲ್ಲಿ ಕೂಡ ಮಾಡ್ಬೋದು. ಇಷ್ಟೇ ನಮಗೆ ಬೇಕಾಗೋದು, ಪೂರ್ತಿ ಮ್ಯಾಲೇನು ಬೇಡ. ಇಲ್ಲಿ ನೋಡಿ ಫ್ರೆಂಡ್ಸ್, ಯಾಕೆ ನಮ್ಮ ತುಳಸಿ ಗಿಡ ಎಲ್ಲ ಒಣಗ್ತಾ ಐತಿ.
ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನಮಗೆ. ತುಂಬ ಬೇಜಾರಾಗ್ತೈತೆ ನೋಡ್ರಿ. ಇದು ಮನೆ ಪೇಂಟ್ ಬೆಳ್ಳಿ ಹಾಕಿದ್ದೀವಿ ಇನ್ನೊಂದು ಇದರಲ್ಲಿ. ಇದು ಚೆನ್ನಾಗಿ ಬರ್ತಾ ಇದೆ ಇವಾಗ ನೋಡಿ, ಅಲ್ಲಿ ಹಬ್ಬಿಸೋದು ಇವಾಗ ಚೆನ್ನಾಗಿ ಬರ್ತೈತೆ ನೋಡ್ರಿ. ಇದು ಪೇಂಟ್ ಮನೆ ಪೇಂಟ್ ಮನೆ ಪ್ಲ್ಯಾಂಟ್ ಚೆನ್ನಾಗಿ ಬಂದಿದೆ. ಅದು ಇದೇ ತುಳಸಿ ಗಿಡನ ಒಣಗ್ತೈತ್ರಿ. ನಿಮ್ಗೆ ಏನಾರ ಗೊತ್ತಿದ್ರೆ ಟಿಪ್ಸ್ ಹೇಳ್ಬಿಡ್ರಿ ನಮಗೆ. ಸ್ವಲ್ಪ ತುಳಸಿ ಗಿಡಕ್ಕೆ ಏನು ಮಾಡ್ಬೇಕಂತ ಹೇಳ್ಬಿಟ್ಟು. ಅದು ಏನಪ್ಪ ಅಂದ್ರೆ ಮನೆ ಮುಂದೆ ತುಳಸಿ ಒಣಗಬಾರ್ದು ಅಂತಾರೆ. ಇದು ನಾವು ತುಳಸಿ ಹಬ್ಬದ ದಿವಸ ಕಟ್ಟಿರೋಂಥ ಬಳೆ, ಅರ್ಶಿನ ಕೊಂಬು ಹಂಗೆ ಐತಿ. ಮಣಿಕಂಠ ಓದ್ಕೆ ಬಾ, ನಾಳೆ ಎಕ್ಸಾಮ್ ಐತಲ್ಲ. ನೋಡಲ್ಲ ಆಟ ಆಡ್ತದ. ಏನ್ ಮಾಡಕತ್ತೀರಿ? ಆಯ್ ಮಾಡ್ತಿದಾರೆ ನೋಡ್ರಿ, ಆಟ ಆಡ್ತಿದಾರೆ ಮಕ್ಕಳು. ಬ್ಯಾಸ್ಗಿದೆ ಅಲ್ಲ, ಆಟ ಆಡ್ತಿದಾರೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಇಲ್ಲಾಗನ ಮುಗಿಸ್ತಿದ್ದೀವಿ. ಮತ್ತೆ ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ, ನಾಳೆ ವಿಡಿಯೋದಲ್ಲಿ. ಇಲ್ಲಿ ನನ್ನ ಮಗಳು ಪಾತ್ರೆ ಎಲ್ಲ ತೊಳೆದಿಟ್ಟು ಹೋಗಳ, ಇಷ್ಟು ಜೋಡಿಸ್ಬೇಕು ಇವಾಗ. ಮತ್ತು ಟೀ ಕೂಡ ಮಾಡಬೇಕು, ಅಲ್ಲ ಸಾಯಂಕಾಲ ಆಗಿದೆ. ಮತ್ತೆ ಸಿಗ್ತೀವಿ ನಾಳೆ ವಿಡಿಯೋದಲ್ಲಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಏನಾದ್ರು ತಪ್ಪಿದ್ರೆ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಲಾಗ್ನ ಮುಗಿಸ್ತಾ ಇದ್ದೀವಿ. ಇದು ಒಂದೊಂದ್ಸಲ ವಿಡಿಯೋನ ಕಟ್ಟಾಗಲ್ಲ.